ಕಟ್ ಮಾಡು, ಅಲ್ಲಿಂದ ಕಂಟಿನ್ಯೂ ತಗೋ. ಇವಾಗ ಎಂಟ್ರಿ ಮಾಡ್ಕೊಂಬರ್ತೀನಿ. ನೀವೇನಾದರೂ ನಾರ್ತ್ ಬೆಂಗಳೂರಲ್ಲಿ ವಿಲ್ಲಾ ನೋಡ್ತಿದ್ರೆ, ಅದು ಗೇಟೆಡ್ ಕಮ್ಯುನಿಟಿಯಲ್ಲಿ ನಿಮಗೆ ವಿಲ್ಲಾ ಬೇಕು ಅಂದರೆ ಐ ಥಿಂಕ್ ದಿಸ್ ವಿಡಿಯೋ ಪರ್ಫೆಕ್ಟ್ ಫಾರ್ ಯು. ಆ್ಯಂಡ್ ಗುಡ್ ಥಿಂಗ್ ಏನು ಅಂತ ಹೇಳಿದ್ರೆ ಪ್ಲಾಟ್ ಕೂಡ ರಿಜಿಸ್ಟ್ರೇಷನ್ ಇದೆ. ಬಟ್ ಈ ಪ್ರಾಜೆಕ್ಟಲ್ಲಿ ನೀವು ವಿಲ್ಲಾ ತಗೋಬೇಕು ಅಂದರೆ ನಿಮ್ಮ ಒಂದು ಬಜೆಟ್ ಇಷ್ಟಿರಬೇಕು. ಇಷ್ಟು ಬಜೆಟ್ ಇದೆ ಅಂತ ಹೇಳಿದರೆ ಇಲ್ಲಿ ಕೊಟ್ಟಿರೋಂಥ ನಂಬರ್ಗೆ ಕಾಲ್ ಮಾಡ್ಬೋದು. ಈ ಒಂದು ಪ್ರಾಜೆಕ್ಟು ನಿಮಗೆ 4.5 ಎಕರೆಯಲ್ಲಿ ಆಗ್ತಿರೋಂಥ ಪ್ರಾಜೆಕ್ಟು. ಆ್ಯಂಡ್ ನಿಮಗೆ ಗುಡ್ ಥಿಂಗ್ ಏನು ಅಂತ ಹೇಳಿದರೆ, ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ಈ ಒಂದು ಪ್ರೈಸಲ್ಲಿ ನಿಮಗೆ ವಿಲ್ಲಾ ಜೊತೆ ಪ್ಲಾಟು ಕೂಡ ರಿಜಿಸ್ಟ್ರೇಷನ್ ಮಾಡಿಕೊಡ್ತಿದ್ದಾರೆ. ಸೊ ಇದು ನಥಿಂಗ್ ಬಟ್ ಇಂಡಿವಿಜುವಲ್ ವಿಲ್ಲಾ ಕಾನ್ಸೆಪ್ಟ್. ಓಕೆನಾ, ಒಂದು 4.5 ಎಕರೆಯಲ್ಲಿ ಗೇಟೆಡ್ ಕಮ್ಯುನಿಟಿ ಆಗ್ತಿರೋಂಥ ವಿಲ್ಲಾ ಪ್ರಾಜೆಕ್ಟ್ ಇದು. ಸೊ ನಾನು ಹಿಂದೆ ಏನು ನೋಡ್ತಿದ್ರಲ್ಲ, ಇದು ರಾಜನಕುಂಟೆ ಸರ್ಕಲ್. ಓಕೆನಾ, ಇಲ್ಲಿಂದ ನೀವು ಈ ಕಡೆ ಹೋದ್ರೆ ದೊಡ್ಡಬಳ್ಳಾಪುರ ಸಿಗುತ್ತೆ. ಇಲ್ಲಿಂದನೇ 3 ಕಿಲೋಮೀಟರ್ ನಿಮಗೆ ಪ್ರಾಜೆಕ್ಟ್ ಸಿಗುತ್ತೆ. ಈ ಪ್ರಾಜೆಕ್ಟ್ನಿಂದ ಮುಂದೆ ನೀವು ಟ್ರಾವೆಲ್ ಮಾಡಿದ್ರೆ 15 ಕಿಲೋಮೀಟರ್ಗೆ ನಿಮಗೆ ದೊಡ್ಡಬಳ್ಳಾಪುರ ಸಿಗುತ್ತೆ. ಸೊ ಆ್ಯಕ್ಚುಲ್ ಆಗಿ ಹೇಳಬೇಕು ಅಂದರೆ ನಿಯರ್ ಟು ರಾಜನಕುಂಟೆ ಹತ್ರ ಇರೋವಂಥ ಪ್ರಾಜೆಕ್ಟು ಈ ಇಂಡಿವಿಜುವಲ್ ವಿಲ್ಲಾ ಪ್ರಾಜೆಕ್ಟ್. 4.5 ಎಕರ್ ಪ್ರಾಜೆಕ್ಟ್ ಅಲ್ಲಿ ನಮಗೆ ಸಿಗ್ತಾ ಇರೋದು ಓನ್ಲಿ 65 ಯೂನಿಟ್ಸ್ ಮಾತ್ರ. ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಮಗೆ 4 BHK ಅಂಡ್ 4.5 BHK ಮಾತ್ರ ಇರೋದು. 4 BHK ಪ್ಲಾಟ್ ಸೈಜ್ 1200 ಇಂದ ಸ್ಟಾರ್ಟ್ ಆಗುತ್ತೆ. ಅಂಡ್ ಇವಾಗ ನಮ್ಮ ಮುಂದೆ ಇರೋದು 4 BHK ಮಾಡಲ್. ಬನ್ನಿ ಈ ಒಂದು 4 BHK ಮಾಡಲ್ ಹೌಸ್ ಯಾವ ತರ ಇದೆ ಅಂತ ನೋಡೋಣ. ಆ್ಯಂಡ್ ಇನ್ನೊಂದು ಮೇನ್ ಥಿಂಗ್, ಪೊಸೆಷನ್ನು 2027 ಡಿಸೆಂಬರ್ಗಂತೂ ಪೊಸೆಷನ್ ಸಿಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ನೋಡಿ, ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಸೊ ಯಾರೆಲ್ಲ ಈ ಲೊಕೇಶನಲ್ಲಿ ಇಮಿಡಿಯೇಟ್ಲಿ ಬೈ ಮಾಡಬೇಕು, ವಿಲ್ಲಾನ ಇಂಡಿವಿಜುವಲ್ ವಿಲ್ಲಾ ಬೈ ಮಾಡಬೇಕು ಅಂತ ನೋಡ್ತಿದ್ರಾ, ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ನಿಮ್ಮ ಹತ್ರ 3.2 CRಗೆ ವಿಲ್ಲಾ ನೋಡ್ತಿದ್ರಾ, ಅಷ್ಟು ಬಜೆಟ್ ಇದೆ ಅಂತ ಹೇಳಿದರೆ ಇಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.